ಬಂದು ನಿಮ್ಮ ಫ್ಯಾಕ್ಟ್ರಿ ಅವ್ರ ಜೊತೆ ಮಾತಾಡಿ ಆ 2 ತಿಂಗಳದ್ದು ಸಂಬಳ ಏನಿದೆ ಅದನ್ನ ಯಾವಾಗ ಬುಧವಾರ ಹಾಕ್ತೀನಿ ಅಂತ ಹೇಳಿದಾರಂತೆ. ಮತ್ತೆ 2 ವರ್ಷದಿಂದ PF ಹಾಕಿಲ್ಲ. ಸೊ ಅವರು PF ESI PF ಆಗ್ತಾ ಇದ್ದಾಗ ಕಾನೂನು ಪ್ರಕಾರ PF ಡಿಪಾರ್ಟ್ಮೆಂಟ್ ಅಲ್ಲ, ಅವರು ಇಷ್ಟು ವರ್ಷ ಆಗ್ತಾ ಇದ್ದಾಗ ನಿಮ್ಗೆ ಗೊತ್ತಿರಲ್ವಾ? ಅಥವಾ ನೀವು ಯಾರು ಇನ್ಫಾರ್ಮ್ ಮಾಡಬೇಕು? ಈ ತರ ಈಗ 1 ತಿಂಗಳು PF ಹಾಕ್ಲಿಲ್ಲ, 2 ತಿಂಗಳು ಹಾಕ್ಲಿಲ್ಲ, 3 ತಿಂಗಳು ಹಾಕ್ಲಿಲ್ಲ, ಇಮಿಡಿಯೇಟ್ಲಿ ಕಾನೂನಲ್ಲಿ ಅಥವಾ ನಮ್ಮ ಸರ್ಕಾರದ ಅಧಿಕಾರಿಗಳು ಯಾರು ಆಕ್ಷನ್ ನ ಇನಿಶಿಯೇಟ್ ಮಾಡಬೇಕು? ಅಲ್ಲ, ಹೌದವಾ? ಅವ್ರು ಕೊಡ್ಲಿಲ್ಲ ಅಂದಾಗ ಮೇಲಿನ ಅಧಿಕಾರಿ ಇರ್ತಾರೆ. ಕೊಟ್ಟಿಲ್ವಾ? ಈಗ ಅಲ್ಲಿ ಮಾತಾಡಿದ್ದೀರಾ? ಏನಾಗಿದೆ? ಏನಾಯ್ತಪ್ಪ? ನೀವೇನೇನು ವರ್ಕ್ ಮಾಡ್ಕೊಂಡು ಬಂದಿದ್ಯಪ್ಪ? ತಮ್ಮ ನಿಮ್ಮ ಹೆಸರೇನು? ಚಂದನ್. ನೀವು ಏನೇನು ವರ್ಕ್ ಮಾಡ್ಕೊಂಡ್ ಬಂದಿದ್ದೀರಾ? ಬನ್ನಿ, ಇಲ್ಲಿ ನಾವು ಬಂದ್ವಲ್ಲ. ಈಗ ನೀವು ಏನೇನು ಫ್ರೀ ವರ್ಕ್ ಅಂದ್ರೆ ನಾವು ಈಗ ಬರ್ತಾ ಇದೀನಿ, ನೀವು ಏನೇನೆಲ್ಲ ತಿಳ್ಕೊಂಡಿದ್ದೀರಾ, ಯಾರ್ಯಾರನ್ನು ಕೇಳಿದ್ದೀರಾ, ಏನೇನೆಲ್ಲ ಆಗಿದೆ? ಮೇಡಮ್ 17ನೇ ತಾರೀಕು ಸ್ಟ್ರೈಕಿಗೆ ಕೂತಿದ್ರು. 17ಕ್ಕೆ ಇವರೆಲ್ಲ ಸ್ಟ್ರೈಕಿಗೆ ಕೂತಿದ್ರು ಮೇಡಮ್. ಆ ಟೈಮಲ್ಲಿ ಏನಾಯಿತು, ಈ ಥರ ಹಿಂಗೆ ಸ್ಟ್ರೈಕ್ ನಡೀತಿದೆ ಅಂತ ಡಿಸ್ಚಾರ್ಜಲ್ಲಿತ್ತು. ಇಲ್ಲಿ ನಾವೆಲ್ಲ ಬಂದು ಇವರೆಲ್ಲ ಸ್ಟ್ರೈಕ್ ಕೂತಿದ್ದಾಗ ನಾವೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದ ಕೇಳ್ಕೊಂಡು ಇವರೆಲ್ಲರೂ ಆಗಲಿ ಸಂಧಾನ ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಸ್ಟೇಷನ್ ಹೋಗಿದ್ದಾರೆ ಅಂತ ಇದು ಮಾಡಿದ್ರು. ಅದಾದ್ಮೇಲೆ ಮೈಕ್ ಹತ್ರ ಕೇಳಿಸ್ತಾರೆ. ಅದಾದ್ಮೇಲೆ ಕಂಪ್ಲೇಂಟ್ನ ನೆಕ್ಸ್ಟ್ ಡೇ ಎಂಗೇಜ್ ಮಾಡಿ 3 ದಿನ ಟೈಮ್ ನಮಗೆ ಓನರು ಸ್ಯಾಲರಿ ಕೊಡಿಸಿಬಿಟ್ಟು ಇದು ಮಾಡಿದ್ರು. ಅದಾದಮೇಲೆ ಶುಕ್ರವಾರದಂದು ಆಯಿತು. ನಾವೇನು ನೀವೆಲ್ಲ ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು ಅಂತ ಇದು ಮಾಡಿ ನೆಕ್ಸ್ಟ್ ಏನಾಯಿತು, ನಮ್ಮ ಡಿಪಾರ್ಟ್ಮೆಂಟ್ಗೆ ಇಲ್ಲಿಂದ 1 ಜನ ಬಂದು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಆದಮೇಲೆ ನಾವು ಇಮಿಡಿಯೇಟ್ ನೋಟಿಸ್ ಇಶ್ಯೂ ಮಾಡಾದ್ಮೇಲೆ ಓನರ್ ಏನು ಮಾಡಿದ್ರು, ರಿಪ್ಲೈ ಕೊಟ್ಟು ಕ್ಲಿಯರೆನ್ಸ್ ಕೇಳಿದ್ರು. ಅದಾದಮೇಲೆ ಏನಾಯಿತು, ನೆಕ್ಸ್ಟು ನಾವು ತಾಯಿ ಇದ್ದೇನೆ. ಆಕ್ಚುಲಿ ನಾವು ಏನೇನೆಲ್ಲ ಪ್ರೋಸೆಸ್ ಮಾಡಿದೀವಿ ಅವ್ರ ಪರವಾಗಿ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಅದಾದಮೇಲೆ ವಿಶ್ವಕರ್ಮ ಡಿಸ್ಪಾರ್ಟ್ಮೆಂಟ್ ಅಂತ ನಮ್ಮ ಸಾಹೇಬರು ಬಂದ್ಬಿಟ್ಟು ಏನಿದೆ ನೀವೆಲ್ಲ ದಾಖಲೆಗಳೇ ಕೊಡಿ ಅಂತ ಹೇಳಿದ್ರು. ದಾಖಲೆಗಳನ್ನೆಲ್ಲ ಟೀಚರ್ ಸೆಕ್ಷನಿಂದ ಕೊಟ್ಟಿದ್ರು. ಇವಾಗ ಅದ್ರ ಮೇಲೆ ನಾವು ಪೇಮೆಂಟ್ ಅಪ್ಲಿಕೇಶನ್ ಅಲ್ಲಿ ಕೇಸ್ ಮಾಡೋದಕ್ಕೆ ಡಿಸ್ಟೆಂಟ್ ಇವ್ರ ಕಡೆಗೆ ಗೊತ್ತಾ ಬರಲಿಲ್ಲ ಅಂತ ಹೇಳಿ ನಿನ್ನೆ ಮಾತಾಡಿದ್ರು ವಿಚಾರವಾಗಿ. ನನ್ನ AG ಸರ್ ಬಂದಿದ್ರು, ಫ್ಯಾಕ್ಟ್ರಿ ಓನರ್ ಕೂಡ ಮಾತಾಡಿದ್ರು. ಫ್ಯಾಕ್ಟ್ರಿ ಓನರ್ ಹೇಳಿದ್ರು ನನಗೆ ಫ್ಯಾಕ್ಟ್ರಿ ಮುಚ್ಚೋ ಉದ್ದೇಶ ಇಲ್ಲ, ನಾನು ಫಂಡ್ಸ್ಗೆ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಸಮಸ್ಯೆ ಆಗ್ತಾ ಇದೆ. ಫಂಡ್ಸ್ ಆದರೆ ನಾನು ಯಾರಿಗೂ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಏನಿಲ್ಲ, ನಾನು ಕೊಟ್ಬಿಡ್ತೀನಿ, ಯಾರ್ದು ಇಟ್ಕೊಳ್ಳಲ್ಲ. ನನ್ನ ಆರ್ಡರ್ಸ್ ಅಲ್ಲಿ ಪೆಂಡಿಂಗ್ ಇದೆ, ನಾನು ಈ ಫ್ಯಾಕ್ಟ್ರಿ ಕಂಟಿನ್ಯೂ ಮಾಡ್ತೀನಿ. ಎಜುಕೇಷನ್ಗೆ ಬ್ರೆಡ್ ಆ್ಯಂಡ್ ಬಟರ್ ಬೆಲೆ ಇಲ್ಲ. ಸೊ ದಿಸ್ ಇಸ್ ಮೈ ಅರ್ನಿಂಗ್ಸ್. ಸೊ ಫ್ಯಾಕ್ಟ್ರಿ ರನ್ ಆಗ್ತದೆ, ಮುಚ್ಚುವಂಥ ಪ್ರಶ್ನೆ ಇಲ್ಲ. ಇವಾಗ ನಾನು ಹೇಳೋದಿಷ್ಟೇ, ಈಗ ಅವರು 2 ವರ್ಷದಿಂದ ಈಗ ನೀವು ಬಿಟ್ಟು ಹೋಗಿ ಅಂತ ಅವ್ರಿಗೆ ಹೇಳ್ತಾರೆ, ಕರೆಕ್ಟ್. ಅವ್ರು ಇನ್ನೊಂದ್ ಕಡೆ ಹೋದ್ರೆ ಇವ್ರು PF ಕಂಟಿನ್ಯೂ ಮಾಡ್ಲಿಲ್ಲ ಅಂದ್ರೆ ಅದು ಏನು ಸಿಗೋದಿಲ್ಲ ಅವ್ರಿಗೆ, ಅಲ್ವಾ? ಮತ್ತೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತ ತಾಯಂದಿರು 2 ತಿಂಗಳು ಅವ್ರು ಸಂಬಳ ಹಾಕಿಲ್ಲ ಅಂತಂದ್ರೆ ಎಷ್ಟೋ ಜನ ತಾಯಂದಿರು ಕಿವಿ ಓಲೆ ಇಟ್ಟಿದ್ದಾರೆ, ಬಡ್ಡಿಗೆ ಸಾಲ ತಂದಿದ್ದಾರೆ, ಕೈಯಲ್ಲಿರೋ ಉಂಗುರ ಇಟ್ಟಿದ್ದಾರೆ, ಕತ್ತಲ್ಲಿರೋ ಮಾಂಗಲ್ಯ ಸರ ಇಟ್ಟಿದ್ದಾರೆ, ಬಾಡಿಗೆ ಕಟ್ಟಿದ್ದಾರೆ, ಮಕ್ಕಳು ಫೀಸ್ ಕಟ್ಟಿದ್ದಾರೆ. ಎಲ್ಲ ಎಕ್ಸಾಮ್ಗೆ ಟೈಮ್. ನೀವು ಫೀಸ್ ಕಟ್ಟಲಿಲ್ಲ ಅಂತಂದ್ರೆ ಮಕ್ಕಳನ್ನ ಯಾರನ್ನೂ ಆಲ್ ಟಿಕೆಟ್ ಕೊಡೋದಿಲ್ಲ. ಅಷ್ಟು 400 ಜನ ನಮಗೆ ಒಂದೊಂದು ಥರ ಒಂದೊಂದು ಕಂಪ್ಲೇಂಟ್ ಹೇಳಿ ತಾಯಿ ಅಳ್ತಾ ಇದ್ವಿ. ನಾನು ಹೇಳೋದು ನೋಡಿ, ನಾವು ಫ್ಯಾಕ್ಟ್ರಿ ಅವ್ರಿಗೂ ನಾವು ಏನು ಕೆಟ್ಟದ್ದು ಮಾಡ್ಬೇಕಂತ ಇಲ್ಲ, ಅಥವಾ ಅವ್ರ ಮೇಲೆ ಆಕ್ಟ್ ಮಾಡಬೇಕು ಅಥವಾ ಏನಾದ್ರು ಅವ್ರ ವಿರುದ್ಧ ಏನಾದ್ರು ಮಾಡ್ಬೇಕಂದ್ರೆ. ಯಾಕಂದ್ರೆ ಒಂದು ಫ್ಯಾಕ್ಟ್ರಿ ಅಂದ್ರೆ ಅಷ್ಟೊಂದು 100 ಹೆಣ್ಣು ಮಕ್ಕಳಿಗೆ ಒಂದು ಉದ್ಯೋಗ ಕೊಡುವಂಥದ್ದು, ಆಯ್ತಾ? ನಾನು ಹೇಳೋದಿಷ್ಟೇ, ಅವರು
ಒಂದು ಟೈಮ್ ಎಷ್ಟು ಟೈಮ್ ಎಷ್ಟು ಈಗ ಬುಧವಾರ ಅವ್ರಿಗೆ ಇದು ಡೆಪಾಸಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. PF ESI ಎಷ್ಟು ದಿನ ತಗೊಳ್ತಾರೆ ಮೇಡಮ್? ಅದನ್ನು ಸ್ಪೀಕರ್ ಹಾಕಿ ಮಾತಾಡಿದ್ರು ಮೇಡಮ್. ಮೊನ್ನೆ ನಡೆದ ಘಟನೆ ಫ್ಯಾಕ್ಚುಯಲ್ ರಿಪೋರ್ಟ್ ಹೇಳ್ತೀನಿ ಆಯ್ತಾ. ಮತ್ತೆ ಅವರು ಲಾಂಗ್ ಟರ್ಮು ತಗೊಳ್ತಾ ಇಲ್ಲ. ಈ ತರ ಎರಡು ದಿನ ಅನ್ನೋದನ್ನ ಒಂದು 7-8 ದಿನ ತಗೊಂಡು 2 ಸತಿ ತಗೊಂಡಿದ್ದಾರಲ್ಲ ಟೈಮ್ನ. ಸರ್ ನಾನು ಪ್ರಯತ್ನ ಮಾಡ್ತಿದ್ದೀನಿ, ನಾನು ಹೆಲ್ತ್ ಕಂಡೀಷನ್ ಮೇಡಮ್. ಬೆಳಗ್ಗೆಯಿಂದನೂ ತಾವು ಬರ್ತಾ ಇರೋದಂತ ಅವ್ರನ್ನ ಕರ್ಸ ಅರೇಂಜ್ಮೆಂಟ್ ಮಾಡೋದಕ್ಕೆ ಹೆಚ್ಚು ಕಮ್ಮಿ 30-40 ಫೋನ್ ಮಾಡಿದ್ವಿ, ಪಿಕ್ ಮಾಡಲ್ಲ ಮೇಡಮ್. ಅದರೊಂದು ನೀವು ಬರೋ ಸುದ್ದಿ ಗೊತ್ತಾಗ್ತದೆ, ಅದೇನೋ ಗೊತ್ತಿಲ್ಲ ಮೇಡಮ್. ಇನ್ನೂ ಅವರು ನಿನ್ನೆ ಇವರಿದ್ರು ಕನ್ಸಲ್ಟೆಂಟ್, ಅವ್ರ ಮುಖ ಅವ್ರ ಫೋನ್ ಎತ್ತಿದ್ರು. ಅವ್ರಿಗೂ ಕನ್ಸಲ್ಟೆಂಟ್ ಒಬ್ರು ಇಲ್ಲ ಮೇಡಮ್. ನೋ ಒನ್ ಇಸ್ ದೇರ್. ನಾವು ರಿಕ್ವೆಸ್ಟ್ ಮಾಡಿದ್ದೀನಿ. ನಾವು ಮತ್ತೆ ಇಲ್ಲಿ ಇವರು ಅಕೌಂಟ್ಸ್ ಅವ್ರನ್ನ ಪಾಪ ಅವ್ರನ್ನ ಕೇಳ್ಕೊಂಡು ಅವ್ರು ಬಂದ್ರು ಮೇಡಮ್. ಮತ್ತೆ ಫ್ಯಾಕ್ಟ್ರಿ PM ಅವ್ರು ಬಂದ್ರು. ಇನ್ ಬಿಟ್ರೆ ಮ್ಯಾನೇಜ್ಮೆಂಟ್ ಕಡೆ ಅಂತ ಅಂದ್ರೆ ಓನರ್ ಪಾರ್ಟಿಂದ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಕಳಿಸ್ರಿಯಪ್ಪ ಅನ್ನೋದಕ್ಕೋಸ್ಕರ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಮೇಡಮ್. ಅಮ್ಮ ನೀವು ಯಾರು ಮಾತಾಡ್ತೀರಾ? ಒಬ್ಬೊಬ್ಬರೇ ಮಾತಾಡಿ. ಎಷ್ಟೋ ಜನ ತುಂಬಾ ನೊಂದ್ಬಿಟ್ಟಿದೀವಿ. ಅಂದ್ರೆ ಒಂದು ಕಡೆ 10ನೇ ತಾರೀಕಿಂದ ಸ್ಟಾರ್ಟ್ ಮಾಡಿ PF ನಿಧಾನಕ್ಕೂ ಅದು ರಿಕ್ವೆಸ್ಟ್ ಮಾಡಿ ಕಾರ್ಗೂ ಬೀಳ್ತೀವಿ ಅನ್ನೋ ರೇಂಜಲ್ಲಿ ಕೇಳಿದೀವಿ. ಆದ್ರೂ ಅವ್ರು ಹೇಳಿದ್ದು ಒಂದೇ ಮಾತು, 15 ತಾರೀಕು ಒಳಗಡೆ ನಿಮಗೆ ಕೊಡ್ತೀನಿ ಪೇಮೆಂಟ್ ಅಂತ ಹೇಳೋದು. ಅಷ್ಟೆಲ್ಲ ಹೇಳಿದ್ಮೇಲೆ ಎಷ್ಟೇ ಬೇಡ್ಕೊಂಡ್ರು ನಮ್ಗೆ ಅವರು ಏನು ರಿಪ್ಲೈನು ಕೊಟ್ಟಿಲ್ಲ. ಮತ್ತೆ ನಾವು ಶನಿವಾರ ನೈಟ್ ಇಲ್ಲಿದ್ವಿ, ಪೊಲೀಸ್ನವರು ಕರೆಸಿ ಅವ್ರ ಕಡೆ ಕಾನ್ಸ್ಟೇಬಲ್ ಅವ್ರು ಕೊಟ್ಟಿದ್ದ ಟಾರ್ಚರ್ ನೋಡಿದ್ರೆ ನಾವ್ ಏನ್ ತಪ್ಪು ಮಾಡಿದೀವಿ ಅಂತ ಅಷ್ಟು ನಮಗ್ ನಾವೇ ಕ್ವಶನ್ ಮಾಡ್ಕೊಳಂಗಾಯ್ತು. ನಾವ್ ಏನೋ ಅವ್ರನ್ನ ಹತ್ರೇನು ನಾವು ಶನಿವಾರ ಬೆಳಗ್ಗೆ ಡ್ಯೂಟಿಗೆ ಬಂದಿದ್ದಷ್ಟೇ. ಬಂದ್ ನಾವ್ ಕೆಲಸ ಮಾಡಕ್ಕೆ ಅಂತ ಬಂದವ್ರಿಗೆ ಅವ್ರ ಅಷ್ಟೊಂದು ಪೊಲೀಸ್ನವರೆಲ್ಲ ಕರೆಸಿ ಮತ್ತೆ ನೈಟ್ ನಾವಿಲ್ಲಿ ಇದ್ದೇ ಇರ್ತೀವಿ. ಅವ್ರ ಏನಾದ್ರು ರಿಕ್ವೆಸ್ಟ್ ಮಾಡಿದೇನು ಸಾಯಂಕಾಲದಷ್ಟಕ್ಕೆ ಆಗ್ತದೆ ಅಂತ ಹೇಳಿದ್ರು. ಆದ್ರೂ ನಾವ್ ಇದ್ದಕ್ಕೆ ಅವರೆಲ್ಲ ಹೊಂಟೋದ್ರು. ಬಾಸು ಪೊಲೀಸ್ನವ್ರ ಕಡೆಯಿಂದ ಕೇಳ್ಕೊಂಡು ಅವ್ರು ಹೊಂಟೋದ್ರು. 10 ಗಂಟೆವರೆಗೂ ಇಸ್ಕೊಂಡಿದ್ವಿ ನಮ್ಗೆ ಏನಿದ್ರು ಪೇಮೆಂಟ್ ಆದ್ರೂ ಹಾಕಿ ಅಂತ. ಆದ್ರೆ ಅವ್ರು ಮಾಡಿದ್ದೇನು ಪೊಲೀಸ್ನವ್ರು ಹೇಳ್ಬಿಟ್ಟು ಕೇಳ್ಕೊಂಡು ಅವ್ರ ಸಪೋರ್ಟಿಂಗ್ ಹೊಂಟೋದ್ರು ಹೊರತು ನಮಗೆ ಟಾರ್ಚರ್ ಕೊಡಕ್ ಮಾಡ್ಬಿಟ್ರು ನೈಟ್ ಎಲ್ಲ. ಸ್ವಲ್ಪ ಇದಾಗಿದ್ದಾರೆ, ಸಾರಿ ಕ್ಷಮಿಸಿ. ನಮ್ಮ ಕಡೆಯಿಂದ ನೀವು ಬಂದಿದ್ದೀರಾ? ಅಳ್ಬಾರ್ದು. ಇಲ್ಲ ಮೇಡಮ್, ಅಂದ್ರೆ ಹಸು ನಮ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ನಾವು ಅವ್ರ ಮೇಲೆ ದ್ವೇಷ ಮಾಡೋ ನಮ್ಗಿಲ್ಲ. ಅವ್ರು ಫಸ್ಟಿಂದ ನಮಗೋಸ್ಕರ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಇಂದ ಕರೆಕ್ಟಾಗಿ ಕೊಟ್ಕೊಂಡು ಬಂದ್ರು. ಆದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗಿದ್ದೇನೋ ಗೊತ್ತಿಲ್ಲ. ನಮಗೆ ಅವ್ರಿಗೆ ನಮ್ಮಿಂದ ಅವರು ಕೆಟ್ಟದಾಗೋದು ಬೇಡ, ಅವರಿಂದ ನಮ್ಗಾಗೋದು ಬೇಡ. ಅದು ಲಾಸಲ್ಲಿ ಇದಾರೇನೋ. ಕೊಡ್ತೀನಿ ಅಂತ ಒಂದು 7 months ಇಂದ ಸ್ವಲ್ಪ ಡಿಲೇ ಮಾಡಿದ್ರು. ಸ್ಟಾರ್ಟಿಂಗ್ ಇಂದ 7ನೇ ತಾರೀಕಿಗೆ ಕೊಡ್ತಿದ್ರು ಸಂಬಳ. ಈಗ ಒಂದು 7 ತಿಂಗಳಿಂದ ಏನೋ ಡಿಲೇ. ಅಂದ್ರೆ 10ನೇ ತಾರೀಕು ಕೊಡೋರು 15ನೇ ತಾರೀಕು ಕೊಡ್ತಿದ್ರು. ಜನವರಿಲಿ ಮಾತ್ರ ಫುಲ್ ಪೇಮೆಂಟ್ ಕೊಟ್ಟಿಲ್ಲ ನಮಗೆ. ಒಂದು 7 ಸರಿ ನಾವು ಕೆಲಸ ಸ್ಟಾಪ್ ಮಾಡಿದ್ವಿ. ಇಲ್ಲಮ್ಮ ಕೊಡ್ತೀವಿ ನಿಮಗೆ, ಒಂದು ವಾರ ಬಿಟ್ಟು ಕೊಡ್ತೀವಿ ಅಂದಾಗೆಲ್ಲ ಕೊಟ್ಟಿದ್ದಾರೆ. ಜನವರಿಯಿಂದ ತುಂಬಾ ಪ್ರಾಬ್ಲಮ್ ಮಾಡಿದ್ದಾರೆ, ಕೊಡ್ತಾ ಇಲ್ಲ. 15ನೇ ತಾರೀಕು ಕೊಡ್ತೀವಿ ಅಂದ್ರು. ಬೇರೆ ಇನ್ಯಾರಾದ್ರೂ ಏನಾದ್ರು ಹುಷಾರಿರ್ಲಿಲ್ಲ. ESIಗೆ ಹೋದಾಗ ಅವರು ಇಲ್ಲಮ್ಮ ಕ್ಯಾನ್ಸಲ್ ಆಗೋದೈತೆ, 1 ತಿಂಗಳು ರಜೆ, ಎಲ್ಲ ಹಾಸ್ಪಿಟಲ್ಗೆ ಹೋದ್ರೆ ದುಡ್ಡು ಬೇಕು, ದುಡ್ಡಿಲ್ಲ. ESI ನಮ್ಮ ಮಗಳಿಗೆ ಇದೆಲ್ಲ ತಂದು ತೋರಿಸ್ತೀವಿ. ಏನು ESI ಇಲ್ಲದೆ ನಾನು ಪರದಾಡಿದ್ದೀನಿ ಅಂದ್ರೆ 1 ತಿಂಗಳು ನನ್ನ ಮಗಳಿಗೆ ಹುಷಾರಿಲ್ಲದೆ ಅಷ್ಟೊಂದು ಹಿಂಸೆ ಆಗೋಯ್ತು. ಕೇಳಿ ಮಾಸ್ಟರ್ಗಳಿಗೆಲ್ಲ ಗೊತ್ತು ಮೇಡಮ್. ಬಂದು ಕಾಲ್ ಹಿಡ್ಕೊಂಡು ನಾವು ESI ಮಾಡ್ಕೊಡಿ, ನನ್ನ ಮಗಳಿಗೆ ಹಾಸ್ಪಿಟ್ಲಿಗೆ ಬೇಕು ಅಂತ ಅಷ್ಟೊಂದು ಬೇಜಾರಾಗಿ ಹತ್ಕೊಂಡು ಕರ್ಕೊಂಡು ಅಷ್ಟೆಲ್ಲ ಬೇಜಾರಾಗಿ ಆಮೇಲೆ ಪ್ರೈವೇಟಲ್ಲಿ 8,000 ಆಯ್ತು ಮೇಡಮ್. ನಾವ್ ಎಲ್ಲಿಂದ ತರಲಿ? 6 ತಿಂಗಳು ನಾವು ಮೈಂಟೈನ್ ಮಾಡೋದು. 6 ತಿಂಗಳು ಬಂತಂದ್ರೆ ನಮ್ಗೆ ಮನೆಗೆ ಸರೋಗತ್ತೆ, ಊಟ ನೋಡೋದ, ಮಗಳಿಗೆ ಹಾಸ್ಪಿಟ್ಲ್ಗೆ ಹೋಗಿ ಹಾಸ್ಪಿಟ್ಲ್ಗೆ ತೋರ್ಸೋದ, ಆ ತರ ಆಗಿ ತುಂಬಾ ಪ್ರಾಬ್ಲಮ್ ಅನುಭವಿಸಿ ಬಿಟ್ಟಿದೀವಿ ಮೇಡಮ್. ಕೇಳಿ ನೋಡಿ, HRDಗೆ ಹೋಗಿ ಕೇಳಿದೀವಿ, ನಮ್ಗೆ ESI ಮೈನ್ ಬೇಕು, ನನ್ನ ಮಗಳಿಗೆ ಹಿಂಗ ಆಗೋಗೈತೆ ಅಂತ. ಆ ತರ ಎಲ್ಲ ಇವರು 2 ವರ್ಷದಿಂದ ESI ಹಾಕಿಲ್ಲ ಅಂದ್ರೆ ಕ್ಯಾನ್ಸಲ್ ಆಗ್ತದೆ. 3 ವರ್ಷ ಹಾಕಿರ್ತಾರೆ ಅಂದ್ರೆ ಅದು ಪ್ರೀಮಿಯಂ ಇದೆ ಅಂತಂದ್ರೆ ಅಮೌಂಟ್ ಕಟ್ತಾ ಇದ್ದಾಗ ರನ್ನಿಂಗ್ ಅಲ್ಲಿ ಇರ್ತದೆ, ಕವರೇಜ್ ಅಲ್ಲಿ ಇರ್ತಾರೆ. ಕಟ್ಟಿಲ್ಲ ಅಂತಂದ್ರೆ ಏನೋ ಕೆಲಸ ಬಿಟ್ಟಿದ್ದಾರೆ ನಾನು ಇಲ್ಲ ಇದು ಕಂಪ್ನಿ ಸ್ಟಾಪ್ ಆಗಿದೆ ಅವರು ನೋಟಿಸ್ ಕೊಟ್ಟಿದ್ದಾರಂತೆ ESI. ಬಟ್ ಏನಂತಂದ್ರೆ ಮೇಡಮ್, ESI ಕಟ್ಟಿದಾರ ಇಲ್ವ ಅನ್ನೋದಕ್ಕೆ ಮತ್ತೆ PF ಕಟ್ಟಿದಾರ ಇಲ್ವ ಅನ್ನೋದಕ್ಕೆ ಸ್ಟೇಟ್ ಅಥಾರಿಟೀಸ್ ಅಧಿಕಾರ ಇಲ್ಲ ಮೇಡಮ್ ಚೆಕ್ ಮಾಡ್ಲಿಕ್ಕೆ ಆಗಲಿ, ಅದು ಇಂಟರ್ಫೇರ್ ಆಗಬೇಕು.
ಸೊ ಇವ್ರದ್ದು ಯಾವುದು ಕಂಪ್ಲೇಂಟ್ ರೈಸ್ ಆಗಿಲ್ಲ ಇನ್ ಕೇಸ್ ನಮಗೆ ಬಂದಿದ್ರೆ ನಾವು ಅದನ್ನ ಅವ್ರಿಗೆ ಇಂಟಿಮೇಷನ್ ಕಳಿಸ್ತೀವಿ ಅಥಾರಿಟೀಸ್ಗೆ. ಸೊ ಇದು ಪ್ರಾಕ್ಟೀಸು ಮೊದಲಿನಲ್ಲಿದೆ. ಮತ್ತು ಇನ್ನೊಂದು ಗ್ರ್ಯಾಚ್ಯುಟಿಗೆ ಸಂಬಂಧಪಟ್ಟಂಗೂ ಸಹ 5 ವರ್ಷ ಕೆಲಸ ಆಗಿರೋದನ್ನ ರಿಸಿಗ್ನೇಷನ್ ಬರ್ಸ್ತಾರಲ್ವ, ಗ್ರ್ಯಾಚ್ಯುಟಿ ಸೆಟಲ್ ಮಾಡ್ತೀನಿ ಅನ್ನೋದು ಮತ್ತೆ ರಿಜೈನ್ ಮಾಡಿಸ್ತಾರೆ. ಅದು ಆ ಪ್ರಾಕ್ಟೀಸ್ ಏನಂತಂದ್ರೆ ಮೇಡಮ್, ಆ ಬರ್ಡನ್ನ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಅದನ್ನ ಮಾಡ್ಕೊಳ್ತಾರೆ. ಇಟ್ ಇಸ್ ಇಲ್ಲಿಗಲ್. ಕಂಟಿನ್ಯೂಸ್ ಇತ್ತು ಅಂದ್ರೆ ಲಾಸ್ಟ್ ಸ್ಯಾಲ್ರಿನೇ ಕೌಂಟ್ ಬರುತ್ತೆ ಮೇಡಮ್. ಲಾಸ್ಟ್ ಮಂತ್ ಸ್ಯಾಲ್ರಿ ಏನಿದೆ ಆ ಕೌಂಟ್ ಬರೋದ್ರಿಂದ ಈ ಕ್ಯಾಪ್ ಸ್ಟಾರ್ಟಿಂಗ್ ಇಂದ ಅಲ್ಲಿ ಬಂದು ಕೂತ್ಕೊಳ್ಳೋದ್ರಿಂದ ಅಮೌಂಟ್ 60,000 ಮುಂದಕ್ಕೆ ಬಂದ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, 5 ವರ್ಷಕ್ಕೆ ರಿಸಿಗ್ನೇಷನ್ ಕೊಡೋದು ಆ ಪದ್ಧತಿ ಇದೆ. ಹಂಗಾಗಿರೋದು ಒಂದು 30 ಜನದ್ದು ಸಮಸ್ಯೆ ಇದೆ ಮೇಡಮ್. ಅದಕ್ಕೆ ನಾವು ಸಪ್ರೇಟ್ ಆಗಿ ಅದಕ್ಕೆ ಆ ಥರ ಅಲ್ಲ, ನನಗೆ ತಿಳಿದು ಬಂದ ಮಾಹಿತಿ ಅವ್ರು ಕೊಟ್ಟಿದ್ರು ಮೇಡಮ್. ಅದಕ್ಕೆ ನಾನು ಹೇಳಿದ್ರು ಲೀಗಲ್ ರಿಪೋರ್ಟ್ ಒಂದೇ ನಮಗೆ ಅವಕಾಶ ಇರೋದು. ನೀವು ಅರ್ಜಿಗಳನ್ನ ಸೆಪರೇಟ್ ಆಗಿ ಕೊಡಿ, ಅದು ಗ್ರ್ಯಾಚ್ಯುಟಿ ಕೇಸಸ್ ನಡೆದು ನಾವು ಆರ್ಡರ್ ಮಾಡಿ ಇಶ್ಯೂ ಮಾಡೋಂಥದ್ದು ಅವಕಾಶ ಇದೆ. ಸೊ ಅದಕ್ಕೆ ನಾವು ಅಪ್ಲಿಕೇಶನ್ ಮಾಡಲಿಕ್ಕೆ ನಿನ್ನೆ ಒಂದು ಸ್ವಲ್ಪ ಡೀಟೇಲ್ ಹೇಳಿದ್ವಿ ಮೇಡಮ್. ಅದೊಂದಿರ್ಬೋದು. ಮತ್ತು ಫ್ಯಾಕ್ಟ್ರಿ ಕ್ಲೋಜರ್ ಅಂತ ಇದಾಗಿಲ್ಲ ಮೇಡಮ್. ಈಗ ಸದ್ಯದಕ್ಕೆ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಂತ ಕನ್ಸಿಡರ್ ಮಾಡಿ ನಮ್ದೊಂದು ಅರ್ಜಿ ತಗೊಳ್ತಿದ್ದೀವಿ ಇವರಿಂದ. ಇವ್ರ ರೆಪ್ರೆಸೆಂಟೇಷನ್ ಇದೀವಿ, ಅದು ಯೂನಿಯನ್ ಇಲ್ಲ ಇಲ್ಲಿ. ಸೊ ಕಾರ್ಮಿಕ ಪ್ರತಿನಿಧಿಗಳು ಅಂದ್ಬಿಟ್ಟು ಒಂದಷ್ಟು ಜನದ ಹೆಸರುಗಳಲ್ಲಿ ತಗೊಂಡು ಅರ್ಜಿ ತಗೊಂಡು ನಮ್ಮಲ್ಲಿ ಅದು ಅಡ್ಜುಡಿಕೇಶನ್ ನಡೆಯುತ್ತೆ ಮೇಡಮ್. ಸೊ ಈಗ ಬೆಂಚರ್ ಆಫ್ ಕೋರ್ಟ್ ಬಂದಿದೆ ಮೇಡಮ್. ಆ ಚೇಂಜಸ್ ಬೇರೆ ಆಗ್ತಾ ಇದೆ. ಟ್ರಿಬ್ಯುನಲ್ಗೆ ಹೋಗ್ಬೇಕಾ, ನಮ್ಮಲ್ಲಿ ಇರಬೇಕಾ ಅನ್ನೋದು ಒಂದು ಗೊಂದಲ ಇದೆ ಮೇಡಮ್. ಮೇನ್ ಟೈಮ್ ನಮ್ಮ ಹೈಯರ್ ಆಫೀಸರ್ಸ್ ಅದ್ರ ಮೇಲೆ ಡಿಸಿಷನ್ ತಗೊಂಡು ಹೇಳ್ಬೇಕು. ಇದು ಪ್ರಕ್ರಿಯೆ ಇರೋದು ಮೇಡಮ್, ಲೀಗಲ್ ಕೋರ್ಸ್. ಅವರು ಸೋಮವಾರಗೂ ಇದು ಮಾಡ್ತಾ ಇದ್ದಾರೆ. ಇದು ಕನ್ಸಿಲೇಟೆಡ್ ಅದು ಆಗ್ತದೆ. ಹೌದು ಮೇಡಮ್. ಕಂಟಿನ್ಯೂ ಅಂದ್ರೆ ಎಫ್ ಬರುತ್ತೆ ಮೇಡಮ್. ಕಂಟಿನ್ಯೂ ಆಯಿತು ಅಂತಂದ್ರೆ ಸ್ಯಾಲ್ರಿ ಪಾರ್ಟ್ ಏನಿದೆ ಆ ಪಾರ್ಟ್ ಬರುತ್ತೆ ಮೇಡಮ್. ಸೊ ಈ ಟೆಕ್ನಿಕಾಲಿಟೀಸ್ ಇದೆ. ಇವರು ನಿನ್ನೆ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಸೆಕೆಂಡ್ ನೋಟಿಸ್ ನಿನ್ನೆ ಕೊಟ್ಟಿದ್ದಾರೆ. ಸ್ಟ್ಯಾಟ್ಯೂಟರಿ ಪೀರಿಯಡ್ ನೋಟಿಸ್ಗೆ ಕೊಡಬೇಕು ಮೇಡಮ್. ಕೊಡದೆ ಏಕಾಏಕಿ ಹಾಕಿದ್ರೆ ಕೇಸ್ ಬೇಕು ನೋಡಿ. ಅವರು ಅಷ್ಟೇ, ಅವ್ರು ಯಾರು ಹೇಳ್ತಾ ಇಲ್ಲ. ಅವ್ರು ಓನರ್ಗೆ ಅವ್ರಿಗೇನು ಕೆಟ್ಟವರಾಗಿ ಅವರು ಅಥವಾ ಅವ್ರು ನಮಗೆ ತೊಂದರೆ ಮಾಡಿದ್ದಾರೆ ಅಂತ ಹೇಳಿಲ್ಲ ತಾಯಿ. ಅವ್ರಿಗೆ ಏನಿದೆಯೋ ಪ್ರಾಬ್ಲಮ್ಮು ಅವ್ರಿಗೂ ಗೊತ್ತಿಲ್ಲ. ಬಟ್ ಆದರೆ ಅವರು ಪ್ರತಿದಿನ ದುಡಿತಾ ಹೋಗಿದ್ದಾರೆ ಅಲ್ವಾ. ಅವ್ರದ್ದು ಏನು ಹಕ್ಕು ಅನ್ನೋದಕ್ಕಿಂತ ಅವ್ರ ಬದುಕು ಅದು, ಅವ್ರ ಜೀವನ. ನೀವು 14,000ನೋ 18,000ನೋ ನೀವು ಅದಕ್ಕೆ ಕೊಡಲಿಲ್ಲ ಅಂದರೆ ಅವರೆಲ್ಲರೂ ಉಪವಾಸ ಇರ್ತಾರೆ, ಮಕ್ಕಳು ಉಪವಾಸ ಇರ್ತಾರೆ. ನೋಡಿ, ಆ ತಾಯಿ ಹೇಳ್ತಾ ಇದ್ದಾರೆ 8,000 ಪ್ರೈವೇಟ್ ಹಾಸ್ಪಿಟಲಲ್ಲಿ ಎಲ್ಲಿಂದ ಯಾರ ಹತ್ರ ನಾವು ಮೀಟರ್ ಬಡ್ಡಿಗೆ ತಂದು ಕಟ್ತಾರೆ. ಆ ಮೀಟರ್ ಬಡ್ಡಿ 8,000 ಹೋಗಿ ಆ ಬಡ್ಡಿನೇನೆ 50,000 ತೀರ್ಸಿರ್ತಾರೆ. ಆ 8,000 ತೀರ್ಸಕ್ಕಾಗ ಅದೆಲ್ಲ ಬಹಳ ತೊಂದರೆ ಇರೋದ್ರಿಂದ ನೋಡಿ ಎಲ್ಲಾರು ಅಳ್ತಾ ಇದ್ದಾರೆ. ಅಂದ್ರೆ ಎಷ್ಟು ನೋವಿದೆ ಅವರಲ್ಲಿ ಅನ್ನೋದು. ಸುಮ್ಮನೆ ಅಳು ಬರುವುದಿಲ್ಲ. ನಾವು ಒಬ್ಬರು ಅಳ್ಬೋದು, ನಾಟಕ 2-2 ಅಳ್ಬೋದು. ಅದು ಎಷ್ಟು ಕಷ್ಟದಲ್ಲಿ ಇದ್ದಾರೆ ಅಂತ ಆ ಹೆಣ್ಮಕ್ಳನ್ನ ನೀವು ನೋಡಿದಾಗ ಅವ್ರ ಕಣ್ಣೀರು, ಅವ್ರ ಜೊತೆ ಅವ್ರ ಸಂಕಷ್ಟ, ಅವ್ರ ಹೋರಾಟ ಬಹಳ ಕಷ್ಟ ಇದೆ. ರೆಸ್ಪಾನ್ಸೇ ತಗೊಳಲ್ಲ ಮೇಡಮ್. ಬೋನಸ್ ಅನ್ನೋದು ದಸರಾ ಕೊಡ್ಬೇಕು, ಅದು ಇದೀಗ ಕೊಟ್ಟಿಲ್ಲ. ಆಮೇಲೆ ಈಗ ನಾವು ಕೆಲಸ ಮಾಡಿದ್ದೀವಿ, ನಾವು ಈಗ 4 ವರ್ಷ ಮೇಲೆ ಆಯ್ತು. 5 ತಿಂಗಳಿಗೆ ಇನ್ನೊಂದು 2 ತಿಂಗಳು ಕೊಡ್ಬೇಕು. ಸೊ ನಮ್ದು ಸೆಟ್ಲ್ಮೆಂಟ್ ಅನ್ನೋದು ಅದು ಅಷ್ಟೊಂದಾಗಿಲ್ಲ. ಕೊಟ್ಟಿದ್ದೀವಿ ನಾವು. ಸರಿ, ಒಂದೊಂದು ಪ್ರಾಬ್ಲಮ್. ನಾವು ಸಿಂಗಲ್ ಪೇರೆಂಟ್ಸ್, ನಮ್ಮ ಮಗನ ಒಬ್ಬರೇ ಓದಿಸ್ತಾ ಇದ್ದೀವಿ. ನನಗೆ ಏನು ಹೇಳ್ತಾರೆ, ಬರೋ ತಿಂಗಳು ಫುಲ್ ಅಮೌಂಟ್ ಕೊಟ್ಟಿಲ್ಲ ಅಂದರೆ 2 ತಿಂಗಳು ಮನೆ ಬಾಡಿಗೆ, ಮನೆ ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ. ನನ್ನ ಸಿಂಗಲ್ ಪೇರೆಂಟ್ಸ್, ನನ್ನ ಅಪ್ಪ ಅಮ್ಮ ಯಾರೂ ಇಲ್ಲ. ನನ್ನ ಪರಿಸ್ಥಿತಿ ಏನಾಗುತ್ತೆ ಮೇಡಮ್? ಈ ಥರ ತುಂಬ ಜನ ಇದ್ದಾರೆ, ತುಂಬ ಜನ ಇದ್ದಾರೆ ಮೇಡಮ್. ನಮ್ಮ ಕಷ್ಟ ನಾವು ಯಾರ ಹತ್ರ ಹೇಳ್ಕೊಳ್ಳೋಣ. ನನಗೆ 2,000 ಇಲ್ಲ ಎಕ್ಸಾಮ್ ಕುಡಿಸೋಕ್ಕೆ. ನನ್ನ ಮಗನ ಹಾಲ್ ಟಿಕೆಟ್ ಬೇಕು ಅಂದರು. ನನಗೆ ಬೇಜಾರಾಗಬೇಕಂತಲ್ಲ ಆಯ್ತಂತ ಬೇರೆ ಹತ್ರ ಸಾಲಕ್ಕೆ ಇಸ್ಕೊಂಡಿದ್ರೆ 4,000 ನಾನು ಸಾಲ ಇಸ್ಕೊಂಡಿದ್ದೀನಿ. ಈ ಸಂಬಳ ಕೊಟ್ಟಿಲ್ಲ ಅಂತ, ಊಟಕ್ಕಿಲ್ಲ ಅಂದ್ರೆ ಏನೋ ಮಾಡ್ಬೋದು. ಹೊರಗಡೆ ಕಟ್ಟಕ್ಕಾದ್ರೂ ಬೇಕಲ್ಲ ಮೇಡಮ್. ಮನೆ ಬಡಿ ಕಟ್ಟಿಲ್ಲ, ಯಾಕಂದ್ರೆ ಮಗನ ಲೈಫು ಓದೋದು, ಹಾಲ್ ಟಿಕೆಟು ಮತ್ತೆ ಎಕ್ಸಾಮ್ ಫೀಸ್ಗೋಸ್ಕರ ಏನೋ ಕೊಡ್ಬೇಕಂತ ಅದನ್ನ ಸಾಲ ಮಾಡಿ ಕೊಟ್ಟಿದ್ದೀನಿ. ಇವಾಗ ಅದಕ್ಕೆ ಬಡ್ಡಿ ನಾನು ಕಟ್ತೀನಿ. ನಾನು ಇರೋಕೆ ಈ ವಾಲೆಲ್ಲ ಹಣ ಇಟ್ಟಿದ್ದೀನಿ, ಅದಕ್ಕೆ ಬಡ್ಡಿ ಕಟ್ತಾ ಇದ್ದೀನಿ. ಒಂದೊಂದು ಪ್ರಾಬ್ಲಮ್ ಮೇಡಮ್, ಒಂದು ಸೊಲ್ಯೂಷನ್ ಇಲ್ಲ. ಏನಾದರೂ ಒಂದು ತೀರ್ಮಾನ ಮಾಡ್ಕೊಡಿ ಮೇಡಮ್. ನೀವು ನಂಬಿದ್ದೀನಿ ಮೇಡಮ್. ನಾವು ಇಲ್ಲಿಂದ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋಣ, ಅದು ಸ್ಟಾಪ್ ಮಾಡಿ ಹೋಗೋಣ ಅಂತ ಹೋದ್ರು ಎಲ್ಲ ಕಡೆ ಪ್ರಾಬ್ಲಮ್. ಯಾಕಂದ್ರೆ PF ಅನ್ನೋದು ಅನ್ಕಂಟಿನ್ಯೂ ಆಗುತ್ತೆ.
ಇನ್ನೊಂದು ತಗೊಳಕ್ಕೂ ಆಗಲ್ಲ. ಇವಾಗ ಕಟ್ಟಿದ್ರು ನಾವು ಸಣ್ಣ ತಗೊಳಕ್ಕೂ ಆಗಲ್ಲ. ಇವಾಗ ನನ್ನ ಕಾಲು ಸ್ವಲ್ಪ ಫ್ರಾಕ್ಚರ್ ಆಗಿದೆ, ಅದನ್ನ ತೋರಿಸ್ಕೋಬೇಕು. ನಾವು ಇದು ಮಾಡೋದ್ರೆ ತೋರಿಸ್ಕೊಂತೀವಿ. ಮತ್ತೆ ಇವಾಗ ನಾವು PF ತಗೋಬೇಕು, ನಾವು ಅಕೌಂಟ್ ನಾವು ತಗೋಬೇಕು ಅಂದ್ರೆ ಈ ಕ್ಲಿಯರ್ ಆದ್ರೆ ನಾವು ಬೇರೆ ಕಡೆ ESI PF ಕಂಟಿನ್ಯೂ ಆಗುತ್ತೆ. ನಾವು ಅರ್ಥ ಮಾಡೋದು ತಗೊಂಡ್ರೆ ಇಲ್ಲಿ PF ನಮಗ್ ಬರಲ್ಲ ಕೈಗೆ ತುಂಬಾ ಅಲ್ವಾ. ಇಲ್ಲ ಕಡಿಮೆ, ಆ ಕಡೆ ಕಡಿಮೆ ಅಂದ್ರೆ ನಾವ್ ಯಾವ್ದು ಮಾಡೋಣ? ಬಡವ್ರಲ್ಲ ಮೇಡಮ್, ನಾವು ಈ 10,000 ನಂಬಿ ನಾವು ಜೀವನ ಮಾಡೋರು. ಕೊಡೋ ಇವಳಿಗೆ ಮಾಡ್ಕೊಡು. ಏನು ಬೇಡ, ಎಲ್ಲಾರು ಒಂದ್ ಕಡೆ ತೊಂದರೆ ಕೊಟ್ಟಿದ್ದೀವಿ ನಮ್ದು ಅಷ್ಟೇ ಸಾಕು ಮೇಡಮ್. ನೀವು ಕುತ್ಕೊಳ್ಳಿ ಮೇಡಮ್, ಕುತ್ಕೋವಾಳ್ಬೇಡ. ಈಗ ಸಿಂಗಲ್ ಪೇರೆಂಟ್ಸ್ ಎಷ್ಟು ಜನ ಇದ್ದೀರಾ? ಚೈಲ್ಡ್ ಅವ್ರು ಯಾರಿದ್ದಾರೆ? ತಾಯಿ ಇವಾಗ ಎಷ್ಟು ಸೈಲೆಂಟ್ ಆಗಿ ನೀವು ಮತ್ತೆ ಯಾಕೆ ಮಾತು ಅಲ್ವಾ? ಇವಾಗ ನಿಮ್ಮ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಆಲ್ರೆಡಿ ನಮ್ಮ ಇಡೀ ಇಲಾಖೆ ನಿಮ್ಮ ಜೊತೆನೇ ಇದೆ. ಎಲ್ಲ ಆಲ್ರೆಡಿ ನಾನು ಬರ್ತೀನಿ ಅಂತೇಳಿ ಎಲ್ಲ ಮಾಡಿದ್ದಾರೆ ಅವರು. ಬುಧವಾರ ನಿಮ್ಮ ಸಂಬಳ ಹಾಕ್ತೀನಿ ಅಂತಿದ್ದಾರೆ. ನಿಮ್ಮ PF ESIನೂ ಸಹ ಹಾಕೋ ಥರ ನಾವು ಕರೆದು ಅವ್ರ ಜೊತೆ ಮಾತಾಡ್ತೀವಿ, ಆಯ್ತಾ? ನಿಮಗೆ ನೀವು ಎಲ್ಲಿಂದ ಬಿಟ್ಟು ಹೋದ್ರೂ ನಿಮಗೆ ತೊಂದರೆ ಆಗಬಾರ್ದು. ಯಾಕಂದ್ರೆ ಅದು ನಿಮ್ಮ ಬದುಕು, ನಿಮ್ಮ ಜೀವನ. ಮತ್ತೆ 5 ವರ್ಷಕ್ಕೆ ಬಿಡಿಸಿ ಮತ್ತೆ ರೀಜಾಯಿನ್ ಮಾಡಿಸಿ ನಿಮ್ಮ ಗ್ರಾಜ್ಯುಯೇಟಿಗೆ ಏನಾದ್ರು ಸಮಸ್ಯೆ ಆಗಿದ್ರೆ ನಮ್ಮ ಸರ್ಕಾರದ ಅಧಿಕಾರಿ ಅವರೇ ಹೇಳಿದ್ರು, ಅವ್ರದ್ದು ಸಹ ನಾವು ತಗೊಂಡು ಅವ್ರದ್ದು ಲೀಗಲ್ ಆಗಿ ನಾವು ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಒಪ್ಪಿಸಿ ಅವ್ರಿಗೆ ನ್ಯಾಯವಾಗಿ ಏನು ಕೊಡಬೇಕು ಅದನ್ನ ಕೊಡಿಸೋ ಹಾಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಯ್ತಾ? ಮೂರನೇದು ನಾನು ಕಂಟಿನ್ಯೂಸ್ ಫಾಲೋ ಅಪ್ ಅಲ್ಲಿ ಇರ್ತೇನೆ. ನಾನು ಮ್ಯಾನೇಜ್ಮೆಂಟ್ ಅವ್ರಿಗೆ ತೊಂದರೆ ಕೊಡಕ್ ಬಂದಿಲ್ಲ. ಬಟ್ ನಮ್ಮ ಹೆಣ್ಮಕ್ಳಿಗೆ ಏನು ಕೊಡಬೇಕು ಅದನ್ನ ಕೊಡಬೇಕು, ಅದಕ್ಕೆ ಬಂದಿದ್ದೀವಿ. ನಾವು ಬಂದ್ರೆ ಸರ್ಕಾರನೂ ಬರುತ್ತೆ, ಎಲ್ಲಾ ಸರ್ಕಾರದ ಅಧಿಕಾರಿಗಳೂ ಬಂದಿದ್ದಾರೆ, ಆಯ್ತಾ? ಪೊಲೀಸರಿಂದನೂ ಅಷ್ಟೇ ನಿಮ್ಮ ಮೇಲೆ ಯಾವುದೇ ದೌರ್ಜನ್ಯ ಆಗುವುದಿಲ್ಲ, ಯಾರನ್ನೂ ಮಾಡಲಿಕ್ಕೆ ನಾವು ಬಿಡೋದೂ ಇಲ್ಲ, ಆಯ್ತಾ? 4ನೇದು, ಈಗ ಇಲ್ಲಿ ಸಿಂಗಲ್ ಪೇರೆಂಟ್ಸ್ ಇದ್ದೀರಾ, ಯಾರ ಮಕ್ಕಳು 18 ವರ್ಷದ ಕೆಳಗಡೆ ಇದ್ದಾರೆ, ಇವರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ, ಸಿಂಗಲ್ ಪೇರೆಂಟ್, ಅವ್ರಿಗೆ ಪೋಷಕತ್ವ ಯೋಜನೆ ಬರುತ್ತಾ? ಆಗುತ್ತಲ್ವಾ? ಆಮೇಲೆ ಗೌರ್ಮೆಂಟ್ ಶಾಲೆ ಹೋಗ್ಬೇಕು ಅಂತ ಹಾಗೇನಿಲ್ಲ. ಹೋದ್ರೆ ಅಲ್ಲಿ ಬಾಲಮಂದಿರ ಸುಧಾರಣಾ ವಿಧಾನಸಭೆ ಅಲ್ಲಿ ಇವ್ರಿಗೆ ಓದ್ಸಕ್ಕಾಗದೇ ಇರೋ ಪಕ್ಷದಲ್ಲಿ ಬಿಡೋದಲ್ಲವಾ? ಅಲ್ಲೇ ವಸತಿ ಅಲ್ಲ ತಾಯಿ, ಪೋಷಕತ್ವ ಯೋಜನೆ ಸ್ಪಾನ್ಸರ್ಶಿಪ್ ಪ್ರೋಗ್ರಾಮ್ ಅದು ನಮ್ದು ಇಲಾಖೆದಲ್ಲ. ಸ್ಪಾನ್ಸರ್ಶಿಪ್ ಪ್ರೋಗ್ರಾಮ್ ಮಾಡಿಸ್ಬೇಕು ಯಾರು? ನಾನು ವಿಚಾರಿಸ್ಬೇಕು. ಸ್ಪಾನ್ಸರ್ಶಿಪ್ ಪ್ರೋಗ್ರಾಮು ಒಂದು ತಾಯಿ ಇರ್ತಾಳೆ, ತಂದೆ ನೋಡ್ಕೊಳ್ಳೋರು ಇರಲ್ಲ ಅಂತ ಮಕ್ಕಳಿಗೆ 18 ವರ್ಷದ ಕೆಳಗಡೆ ಅವರಿದ್ರೆ ಆ ಪೋಷಕತ್ವ ಯೋಜನೆಯನ್ನ ಮಾಡಿಸ್ತಾರೆ. ಅದು ತಾಯಿಗೆ ಅಕೌಂಟಿಗೆ 4,000 ಬರುತ್ತೆ ತಿಂಗಳ ಮಗುವನ್ನ ಓದಿಸ್ಲಿಕ್ಕೆ. ಅಲ್ಲ, ಕೊರೋನಾ ಟೈಮ್ ಅಂತಲ್ಲ, ಆ ಯೋಜನೆ ಇದೆ. ಪೋಷಕತ್ವ ಯೋಜನೆ ಮಾಡಿಸಿದ್ವಿ, 1 ವರ್ಷ ಬಂದಿದೆ. ಅವ್ರು 2 ವರ್ಷ ಕೊಡೋದು, 1 ವರ್ಷ ಬರೋದು, 2 ವರ್ಷ ಬರೋದು, ಮತ್ತೆ ನೆಕ್ಸ್ಟ್ 3 ವರ್ಷ ಬರುತ್ತೆ ಸಪೋರ್ಟ್ ಮಾಡೋಕೆ. ಅಂದ್ರೆ ಅಷ್ಟರಲ್ಲಿ ಅವಳು ಶಕ್ತಿಯುತಳಾಗಬೇಕು ಅಂತ ಹೇಳಿ ಅದನ್ನ ಹಾಕ್ತಾರೆ.
ಆಮೇಲೆ ಒಂದೇ ಸಲ ಸರ್ಕಾರದ್ದು ಒಂದೇ ಸಲ ಬರಲ್ಲ, 6 ತಿಂಗಳಿಗೆ ಒಂದ್ಸಲ ಬರುತ್ತೆ, 8 ತಿಂಗಳು ಫುಲ್ ದುಡ್ಡು ಹಾಕ್ತಾರೆ. ನೀ ಹಾಕಿದ್ಯಾ ಅಲ್ಲವಾ? ನಿನ್ ಮಗು ಎಲ್ಲಿ ಓದುತ್ತೆ? ಯಾವ ಸ್ಕೂಲಲ್ಲಿ? ಪ್ರೈವೇಟ್ ಸ್ಕೂಲಲ್ಲಿ ಓದುತ್ತೆ. ಸೊ ಎಲ್ಲಿ ಹೋಗ್ಬೇಕು ಅದಕ್ಕೆ? ಇಲ್ಲಿ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಎಲ್ಲಿ? ಇಲ್ಲಿ ನಾಗರಬಾವಿ ಹತ್ರ ಯಲಹಂಕದಲ್ಲಿದೆ. ನೀವ್ ಎಲ್ಲಿ ಹೋಗಿದ್ರಿ? ಫಸ್ಟ್ ಯಲಹಂಕದಲ್ಲಿ ಹೋಗಿದ್ವಿ, ಅದರಿಂದ ಸುಕ್ಕುಕಟ್ಟೆ ಹತ್ರ ಅಂತ ನಾಗರಬಾವಿ ಕಳಿಸ್ಕೊಟ್ರು, ನೀವು ಮಾಡಿಸ್ಕೊಂಡ್ರಿ ಅಲ್ವಾ? ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ. ಇಲ್ಲಿ ಕೇಳಿ, ಪೋಷಕತ್ವ ಯೋಜನೆ ಮಾಡಿಸ್ಕೊಳ್ಳಿ. ಅದೊಂದು ಮಾಡಿಸ್ಕೊಳ್ಳಿ, ಅದು ಬಹಳ ಇಂಪಾರ್ಟೆಂಟ್. ನೀವು ಯಾರಿದ್ದೀರಾ? ಮತ್ತೆ ವಿಧವೆ ಇದ್ರೆ ಪೆನ್ಷನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಅದೇ 2 ವರ್ಷದೊಳಗಡೆ ಹೆಣ್ಮಕ್ಳಿದ್ರೆ ಮಾತ್ರನೇ ಭಾಗ್ಯಲಕ್ಷ್ಮಿ. ಸುಕನ್ಯಾ ಸಮೃದ್ಧಿ ಏನು ಗೊತ್ತಿಲ್ಲ. ಸುಕನ್ಯಾ ಸಮೃದ್ಧಿ ಎಷ್ಟು ವರ್ಷದೊಳಗಡೆ? 2 ವರ್ಷದ ಒಳಗಡೆ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅವ್ರ ಹೆಸರಿಗೆ ಆ ಬಾಂಡ್ ಇರುತ್ತೆ. ಸೊ ಫಸ್ಟ್ ಏನಂದ್ರೆ ಪೋಷಕತ್ವ ಯೋಜನೆ ಮಾಡಿಸ್ಕೊಳ್ಳಿ, ಸರ್ಕಾರದ ಸವಲತ್ತುಗಳನ್ನ ನೀವು ಪಡ್ಕೊಳ್ಳಿ. ಆಮೇಲೆ SC ST ಇದ್ರೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ. ಆ ಸಮುದಾಯದಲ್ಲಿ ಬರುವಂತ ಎಲ್ಲ ಅನುಕೂಲಗಳನ್ನ ಪಡ್ಕೊಳ್ಳಿ, ಸ್ಕಾಲರ್ಶಿಪ್ ತಗೊಳ್ಳಿ. ಇನ್ನೊಂದ್ಸಲ ಬಂದಾಗ ನಿಮ್ಮ ಎಲ್ಲರನ್ನು ಸೇರಿಸಿ ಒಂದು ಕಾರ್ಯಕ್ರಮವನ್ನ ಮಾಡಿ, ಅರಿವಿನ ಕಾರ್ಯಕ್ರಮ. ನಿಮ್ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಮಾತಾಡಿ ಎಲ್ಲ ಇಲಾಖೆಯವ್ರನ್ನ ಕರ್ಕೊಂಡ್ಬಂದು ನಿಮ್ಗೆ ಒಂದು ಅರಿವಿನ ಕಾರ್ಯಕ್ರಮ ಮಾಡೋಣ. ನೀವೆಲ್ಲ ಅದನ್ನ ಅಪ್ಲೈ ಮಾಡಿ ತಗೊಳ್ಳಿ, ಆಯ್ತಾ? ಇವತ್ತು ಬಂದಿರೋದನ್ನ ಮ್ಯಾನೇಜ್ಮೆಂಟ್ ಅವರು ಇಲ್ಲಿಲ್ಲದೆ ಇರೋ ಕಾರಣ ನಮ್ಮ ಇಡೀ ಇಲಾಖೆ ಅವ್ರ ಜೊತೆ ಕಮ್ಯುನಿಕೇಶನ್ ಅಲ್ಲಿದೆ. ನಿಮ್ಗೆ ನಿಮ್ ಜೊತೆ ನಿಂತ್ಕೊಂಡು ನಿಮ್ಗೆ ಕಂಪ್ಲೀಟ್ ಸಪೋರ್ಟ್ ನಾವು ಮಾಡ್ತೀವಿ. ಸರಿನಮ್ಮ? ಮೇಡಮ್ ಬೋನಸ್ ದುಡ್ಡು ಕೊಟ್ಟಿಲ್ಲ ಮೇಡಮ್. ಆಯ್ತವಾ, ನೀವು ಹೇಳಿ. ಓಟಿ ದುಡ್ಡು ಕೊಟ್ಟಿಲ್ಲ 2024 ಅಲ್ಲಿ. 2024 ಇಂದು ಓಟಿ ದುಡ್ಡು ಕೊಟ್ಟಿಲ್ಲ ಮೇಡಮ್. 2 ವರ್ಷದ್ದು ನಮಗೆ ಬೋನಸ್ ಬರಬೇಕು. ಹೋದ ವರ್ಷದ್ದು ಬೋನಸ್ ಬರಬೇಕು, ಈ ವರ್ಷದ್ದು ಬೋನಸ್ ಕೊಟ್ಟಿಲ್ಲ. ಇನ್ನು ಮಾರ್ಚ್ ಬಂದ್ರೆ ಈ ವರ್ಷದ್ದು ಕೊಡ್ಬೇಕು ನಮಗೆ. ಆಯ್ತು, ನೀವು ಏನೇನು ಎಲ್ಲ ಸಬ್ಮಿಟ್ ಮಾಡಿದ್ದೀರಲ್ಲಪ್ಪ ಮೇಡಮ್. ಬರೀ ಸುಳ್ಳು ಹೇಳ್ತಾರೆ ಮೇಡಮ್. ಇಂಥ ಟೈಮಿಗೆ ಬರ್ತೀವಿ ಅಂತೇಳಿ ಸುಳ್ಳು ಹೇಳ್ತಾ ಇದ್ದಾರೆ ಮೇಡಮ್ ಅವರು. ಎಲ್ಲ ಪೇಪರ್ ಮೇಲೆ ಇರುತ್ತಲ್ಲ. ವಾಸೇ ಸುಳ್ಳು ಮೇಡಮ್. ಈಗ 25-26 ಮೇಡಮ್, ಈಗ ಮಾರ್ಚಿಗೆ ಆಗುತ್ತಲ್ಲ, ಅದಕ್ಕೆ ಸೆಪ್ಟೆಂಬರ್ ಒಳಗೆ ಕೊಡಬೇಕು. 24-25 ಕೊಡಬೇಕು ಅಂತ ನೀವು ಕ್ಯಾಬಿನೆಟ್ ಎಲ್ಲ ತೋರಿಸಿದ್ರು, ಮಾಡಿದ್ದೀವಿ, ಕೊಡ್ತೀವಿ ಅಂತ ಹೇಳಿದ್ರು ಮೇಡಮ್. ನೋಡಮ್ಮ, ನಿಮ್ಮ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಆಲ್ರೆಡಿ ನಾವು ಬರ್ತಾ ಇದೀವಿ ಅಂತ ಗೊತ್ತಾಗಿದ ತಕ್ಷಣನೇ ಇಡೀ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ನಿಮ್ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಎಲ್ಲ ಮಾತಾಡಿದ್ದಾರೆ. ಅವ್ರೆಲ್ಲರೂ ಟೈಮ್ ತಗೊಂಡು ನಿಮ್ ಮ್ಯಾನೇಜ್ಮೆಂಟ್ ಅವ್ರು ಆಲ್ರೆಡಿ ಟೈಮ್ ಕೊಟ್ಟಿದ್ದಾರಂತೆ. ನಾವು ಫ್ಯಾಕ್ಟ್ರಿ ಮುಚ್ಚೋದಿಲ್ಲ, ನಾನು ಇಷ್ಟಿಷ್ಟು ಡೇಟಿಗೆ ನಾನು ಇಷ್ಟಿಷ್ಟು ಇದನ್ನೆಲ್ಲ ಕೊಟ್ಟು ನಾನು ಮಾಡ್ಕೊಡ್ತೀನಿ ಅಂತ. ಸೊ ನೀವು ನನಗೋಸ್ಕರ ನಮ್ಮ ಇಲಾಖೆ ಸ್ಕೀಮಲ್ಲಿ ಲೇಬರ್ ವೆಲ್ಫೇರ್ ಫಂಡ್ ಆಮೇಲೆ ಗೃಹಲಕ್ಷ್ಮಿ ಮಾಡಿಸ್ಕೊಂಡಿದ್ದೀರಾ? ಹಾ ಮೇಡಮ್, ಮಾಡಿಸ್ಕೊಂಡಿದೀವಿ. ಇನ್ನೊಂದು ಹೇಳ್ತೀನಿ, ಯಾಕಂದ್ರೆ ಇಷ್ಟು ಜನ ಎಲ್ಲ ಇದ್ದೀರಾ, ಅದಕ್ಕೋಸ್ಕರ ಇದು ಮಿಸ್ ಮಾಡ್ಕೋಬಾರ್ದು ನೀವು. ಕಾರ್ಮಿಕರ ಇಲಾಖೆಯಿಂದ ಎಲ್ಲರ ಹತ್ರ ಲೇಬರ್ ಕಾರ್ಡ್ ಇದೆ ಅಲ್ಲ ಮೇಡಮ್? ಇದು ಲೇಬರ್ ಕಾರ್ಡ್ ಅಲ್ಲ ಮೇಡಮ್. ಇದು ಫ್ಯಾಕ್ಟ್ರಿ ವರ್ಕ್ ಮಾಡೋದ್ರಿಂದ ಪ್ರತಿ ವರ್ಷಕ್ಕೊಂದ್ಸತಿ ನಮ್ಮಲ್ಲಿ ಅಮೌಂಟ್ ಇದೆ. ಇದು ಓದಿ ಮೇಡಮ್. ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇರೋದ್ರಿಂದ ವೆಲ್ಫೇರ್ ಫಂಡ್ ಕಟ್ ಮಾಡ್ತಾರಲ್ಲ ಪ್ರತಿ ವರ್ಷಕ್ಕೆ, ಸಂಬಳದಲ್ಲಿ ವೆಲ್ಫೇರ್ ಫಂಡ್ ಒಂದ್ ವರ್ಷಕ್ಕೆ ಒಂದ್ಸತಿ ಕಟ್ ಮಾಡ್ತಾರೆ. 50 ರೂಪಾಯಿ 100 ರೂಪಾಯಿ ಅದ್ರದ್ದು ಸ್ಕೀಮ್ ಹೇಳ್ತಾರೆ ಮೇಡಮ್. ಅದು ಕಟ್ ಮಾಡಿದ್ರೆ ಹೈಸ್ಕೂಲಲ್ಲಿ ಓದ್ತಾ ಇರೋ 8ರಿಂದ 10ನೇ ಕ್ಲಾಸ್ ವರೆಗೂ ಓದ್ತಾ ಇದ್ರೆ ಮಕ್ಕಳಿಗೆ 6,000 ರೂಪಾಯಿ ಸಿಗುತ್ತೆ. ಅದನ್ನೆಲ್ಲ ತಗೋತಾ ಹಾ ಮೇಡಮ್, ತಗೋತಾ ಇದ್ದಾರೆ. PUC ಮತ್ತೆ ITI ಮತ್ತೆ TCH ಇಂಥವೆಲ್ಲ ಓದ್ತಾ ಇದ್ರೆ ಪ್ರತಿ ವರ್ಷಕ್ಕೆ 8,000 ಸಿಗುತ್ತೆ. ಡಿಗ್ರಿ ಕೋರ್ಸು ಯಾವುದೇ ಡಿಗ್ರಿ ಕೋರ್ಸ್ ಮಾಡಲಿ ಅವಳು, ಇಂಜಿನಿಯರಿಂಗು, ಯಾವ್ದು BA BCom MBBS ಯಾವುದೇ ಡಿಗ್ರಿ ಮಾಡಿದ್ರು 20,000. ಪೋಸ್ಟ್ ಗ್ರಾಜುಯೇಷನ್ ಅಂದ್ರೆ ಮಾಸ್ಟರ್ ಡಿಗ್ರಿ, ಡಾಕ್ಟರ್ ಮಾಡಿ ಅದ್ರ ಮೇಲೆ ಡಿಗ್ರಿ, BA ಮಾಡಿ ಅದ್ರ ಮೇಲೆ MA, ಆ ತರ ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಅವ್ರಿಗೆ 12,000. ಇಂಜಿನಿಯರಿಂಗ್ ಮೆಡಿಕಲ್ ಮಾಡಿದ್ರೆ 20,000. ಆಯ್ತಾ? ಎಲಿಜಿಬಿಲಿಟಿ ಏನಂತಂದ್ರೆ ಜನರಲ್ ಕ್ಯಾಟಗರಿ, OBC ಅಲ್ಲ, SC ಅಲ್ಲ, ST ಅಲ್ಲ, ಅಂತವ್ರಿಗೆ 50% ಮಾರ್ಕ್ಸ್ ಕಂಪಲ್ಸರಿ ಮಕ್ಕಳಿಗೆ. ಆಯ್ತಾ?
ಇನ್ನೊಂದೇನಂತಂದ್ರೆ SC ST ಮಕ್ಕಳಿಗೆ 45%. ಇಷ್ಟು ಇದ್ರೆ ಮತ್ತೆ ಏನಂದ್ರೆ 2 ಮಕ್ಳಿಗೆ ಮಾತ್ರ ಕೊಡ್ತಾರೆ. ಆಯ್ತಾ, ನಾವು 3-4 ಜನ ಮಕ್ಳಿದ್ರೆ ಅವ್ರೆಲ್ರಿಗೂ ಸಿಗೋದಿಲ್ಲ. ಇದನ್ನೆಲ್ಲಾನು ನೀವು ಪಡ್ಕೋಬೇಕು. ಇದು ನಿಮ್ ಸಂಬಳದ್ದೇ ವೆಲ್ಫೇರ್, ನಿಮ್ಗೆ ಆರೋಗ್ಯ ಇರ್ಲಿ, ನಿಮ್ ಮಕ್ಳಿಗೆ ಶಿಕ್ಷಿತರಾಗಬೇಕು ಅಂತ ಹೇಳಿ ಇದನ್ನೆಲ್ಲ ಮಾಡಿರ್ತಾರೆ. ಇದನ್ನೆಲ್ಲ ಪಡ್ಕೋಬೇಕವ, ಎಲ್ಲ ನೆನ್ಪಿಟ್ಕೊಂಡು ಪಡ್ಕೊಳ್ಳಿ. ಇದನ್ನೆಲ್ಲ ನಾನು ಖಂಡಿತವಾಗ್ಲೂ ನಾನು ಫಾಲೋ ಮಾಡ್ತೀನಿ. ಡೆಲಿವರಿಗೆ ಯಾರು ತಗೊಂಡಿದ್ದೀರಾ? 10,000. ಡೆಲಿವರಿ ಆದಾಗ 2 ಮಕ್ಳಿಗೆ 10,000 ತಗೊಂಡಿದ್ದೀರಾ? ತಗೊಂಡಿಲ್ಲ? ಗೊತ್ತೇ ಇಲ್ಲ ನಿಮ್ಗೆ? ಬರುತ್ತಲ್ಲಮ್ಮ, ಅದೇ ESI ಫೆಸಿಲಿಟೀಸ್ ಇಲ್ವಲ್ಲ ಮೇಡಮ್? ಇದು ಬೇಡ, ESI ಇಲ್ದಿದ್ದವ್ರಿಗೆ ಇದು ಬರುತ್ತೆ ಅಂಗಡಿಗಳು. ಇದರಲ್ಲಿ ಎರಡನೇದು ಇವ್ರಿಗೆ ವರ್ಷಕ್ಕೊಂದ್ಸತಿ 100 ರೂಪಾಯಿ ಇವ್ರದ್ದು ಹಿಡಿತಾರೆ ಮೇಡಮ್. ಮ್ಯಾನೇಜ್ಮೆಂಟ್ ಅವ್ರು 100 ರೂಪಾಯಿ ಹಾಕಿ, ಲೇಬರ್ 50 ರೂಪಾಯಿ, ಮ್ಯಾನೇಜ್ಮೆಂಟ್ 100. ಅದು ಗೌರ್ಮೆಂಟಿಗೆ ಕಟ್ತಾರೆ ಮೇಡಮ್. ಪ್ರತಿ ವರ್ಷಕ್ಕೊಬ್ಬ ಎಂಪ್ಲಾಯಿ 50 ರೂಪಾಯಿ, ಆ ಎಂಪ್ಲಾಯಿ ಪರವಾಗಿ ಮ್ಯಾನೇಜ್ಮೆಂಟ್ 100 ರೂಪಾಯಿ ಹಾಕ್ತಾರೆ. ಸರ್ಕಾರ ಕಟ್ತಾರೆ, ಅದು ಲೇಬರ್ ವೆಲ್ಫೇರ್ ಫಂಡ್ ಅಂತ. ಆ ಫಂಡ್ ಅಲ್ಲಿ ಯಾರು ಆ ಫಂಡ್ಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಆ ಮಕ್ಕಳಿಗೆ ಈ ಸ್ಕೀಮ್ ಎಲ್ಲ ಜಾರಿಲಿ ಇದೆ. ಬಟ್ ಕಂಪಲ್ಸರಿ ಇವ್ರು ಕಟ್ ಮಾಡ್ತಾರಲ್ವಾ? ಕಂಪಲ್ಸರಿ ಕಟ್ ಮಾಡ್ತಾರೆ. ಅಂದ್ರೆ ಅದನ್ನ ಬಟ್ ಆದ್ರೆ ಅವ್ರಿಗೆ ಏನು ಗೊತ್ತೇ ಇಲ್ವಲ್ಲ ಮೇಡಮ್. ಸುಮಾರು ಫ್ಯಾಕ್ಟ್ರಿ ನಾವು ಇದನ್ನ ಇಂಟಿಮೇಷನ್ ಕೊಟ್ಟಿದ್ದೀವಿ, ತಗೊಳ್ತಾ ಇದ್ದಾರೆ ಮೇಡಮ್. ಕೆಲವರು ತಗೊಂಡಿದ್ದಾರೆ. ಡೆಲಿವರಿ ತಗೊಂಡಿಲ್ವಾ? ಮೇಡಮ್ ESI ಕಟ್ಟಿಲ್ವಲ್ಲ, ಎಲ್ಲಿಂದ ತಗೊಳ್ತಾರೆ? 2 ವರ್ಷ ಅಲ್ಲಮ್ಮ. ESI ಇರ್ಬೇಕಂತೆಲ್ಲ ಇದಕ್ಕೆ ESI ಬೇಕಾಗಿರ್ಲಿಲ್ಲ. ಇದು ವೆಲ್ಫೇರ್ ಫಂಡ್. ಇದು ಅದು ಗೊತ್ತಿಲ್ಲ ಮೇಡಮ್. HRDಲಿ ನಮಗೆ ಇದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸ್ಬೇಕು. HRD ಅವ್ರು ಮಾಡ್ಬೇಕಲ್ವಾ ಇದನ್ನೆಲ್ಲ? ಮೇಡಮ್ ಎಲ್ಲ ಇಂಟಿಮೇಷನ್ ಕೊಟ್ಟಿದ್ದೀವಿ. ಇವ್ರು ಅರ್ಜಿ ಹಾಕ್ಬೇಕು ಆನ್ಲೈನ್ ಮೇಡಮ್. ಮೇಡಮ್ ಇದು ಮೊದಲು ಮೇಡಮ್ ಕೆಲವು ಇದರಲ್ಲಿ ನಾನೇನ್ ಹೇಳೋದಂದ್ರೆ ಎಲ್ಲಾ ಗಾರ್ಮೆಂಟ್ಸ್ ಅಲ್ಲೂ ಎಲ್ಲಾ ಫ್ಯಾಕ್ಟ್ರಿಗಳಲ್ಲೂ ಹೆಣ್ಮಕ್ಳಿಗೆ ಅವ್ರ ಫ್ಯಾಕ್ಟ್ರಿ ಅಂದ್ರೆ ಏನು? ಇವಾಗ ಆ ಫ್ಯಾಕ್ಟ್ರಿಗೆ ನಾವು ಕೆಲಸ ಮಾಡ್ತೀವಿ ಅಂದ್ರೆ ನಾವು ಮನೆ ಮಕ್ಕಳಿದ್ದಂಗೆ ಅಲ್ವಾ? ಆ ಫ್ಯಾಕ್ಟ್ರಿ ಯಜಮಾನ ಅಂದ್ರೆ ಆ ಟೀಮು, ಆ ಮ್ಯಾನೇಜ್ಮೆಂಟ್ ಅವರು ಅವ್ರೇನ್ ಕೈಯಿಂದ ಕೊಡ್ಬೇಕಾಗಿಲ್ಲ, ಸರ್ಕಾರ ಕೊಡುತ್ತೆ. ಅದನ್ನೆಲ್ಲ ನೀವು ಅವರಿಗೆ ತಿಳಿ ಹೇಳಿದ್ರೆ ತಾನೇ ಅವ್ರ ಪಾಪ ಅಪ್ಲೈ ಮಾಡಕ್ಕಾಗೋದು, ಅವ್ರು ತಗೊಳಕ್ಕಾಗೋದು. ಎಲ್ಲಾರು ನೋಡುವ, ಎಲ್ಲಾರು ನೀವಿಂಗೆ ಹೇಳಿಲ್ಲ ಅನ್ನೋದಕ್ಕಿಂತ ಎಲ್ಲರ ಹತ್ರ ಮೊಬೈಲ್ ಇದೆಯಾ? ಆಯ್ತವ, ಎಷ್ಟು ಜನದ ಹತ್ರ ಸ್ಮಾರ್ಟ್ ಫೋನ್ ಇದೆ? ಇದೆ ಮೇಡಮ್, ಒಬ್ಬೊಬ್ರ ಹತ್ರ ಇದೆ. ಅದ್ರಲ್ಲಿ ನೀವು ಅಟ್ಲೀಸ್ಟ್ ತಿಳ್ಕೋಬೇಕವ. ಬರೀ ನಾವು ಬೇರೆ ನೋಡೋದು ಓಕೆ, ಬಟ್ ಆದ್ರೆ ಮೊಬೈಲ್ ಸಹ ನಿಮ್ಮ ಉಪಯೋಗ ಏನು, ಸರ್ಕಾರದಿಂದ ನಮ್ಗೆ ಉಪಯೋಗ ಏನು, ಹೆಂಗ್ ಹಾಕಬೇಕು, ಎಲ್ಲ ಹಾಕಬೇಕು, ಅರ್ಹತೆ ಏನಿದೆ ಅದನ್ನ ತಿಳ್ಕೋಬೇಕವ. ಮೊದಲು ನೀವು ಜಾಗೃತರಾಗಬೇಕವ. 2 ವರ್ಷ ನಿಮ್ಗೆ PF ಕೊಡ್ಲಿಲ್ಲ, 2 ವರ್ಷ ನೀವ್ ಯಾಕೆ ಸುಮ್ನೆ ಇದ್ರಿ? ಮೇಡಮ್ ನಮಗ್ ಮುಂದೆ ಹೋಗಕ್ಕೆ ಬಿಟ್ಟಿಲ್ಲ ಮೇಡಮ್. ನಮಗ್ ಮುಂದೆ ಕೇಳಕ್ಕೆ ಬಿಟ್ಟಿಲ್ಲ, ಮುಂದೆ ಹೋಗಕ್ಕೆ ಬಿಟ್ಟಿಲ್ಲ ನಮಗೆ. ಹಿಂದಿಂದೆಲ್ಲ ಬಿಡಿ. ಈಗ ಹೇಳಿದರೆ ನಮ್ಮ ಇಲಾಖೆಯವರು, ನಮ್ಮ ಲೇಬರ್ ಇಲಾಖೆಯವರು ಸಂಪೂರ್ಣವಾಗಿ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಟಚ್ ಅಲ್ಲಿ ಇದ್ದಾರೆ. ಪ್ರತಿಯೊಂದು ಮಾಡಿಸ್ತಾರೆ, ನಿಮ್ಗೆ ಅನುಕೂಲ ಆಗತ್ತೆ. ನೀವು ಮತ್ತೆ ಕೆಲಸ ಮಾಡಿ. ಅವ್ರ ಫ್ಯಾಕ್ಟ್ರಿ ಮುಚ್ಚೋದಿಲ್ಲ ಅಂತೆ, ಅವ್ರ ಫ್ಯಾಕ್ಟ್ರಿ ಕಂಟಿನ್ಯೂ ಮಾಡ್ತಾರೆ. ಸೊ ಹಾಗಾಗಿ ಏನ್ ಕಂಡೀಷನ್ ಅಲ್ಲಿ ಅವ್ರು ಆತರ ಮಾಡಿದ್ದಾರೆ ಗೊತ್ತಿಲ್ಲ, ಅದನ್ನೆಲ್ಲ ಮಾಡಿಸ್ತಾರೆ. ಸರಿ, ಗೊತ್ತಾ ಮೇಡಮ್? ಹೇಳ್ತಾರೆ ಇವಾಗ ಶುಕ್ರವಾರ ಮಾಡ್ತೀನಿ ಅಂತ ಹೇಳ್ತಾರೆ. ಆಯ್ತವಾ, ಈಗ ಇಷ್ಟು ದಿನ ನಿಮ್ಗೆ ಹೇಳಿದ್ರಲ್ವಾ, ಈಗ ಸರ್ಕಾರಕ್ಕೆ ಹೇಳಕ್ ಆಗುದಿಲ್ಲಲ್ವಾ? ಫ್ಯಾಕ್ಟ್ರಿಗೆ ಅವಾಗ ಅವ್ರದೇ ಆದಂತ ಕಾನೂನು ಇರುತ್ತೆ, ತಗೊಳ್ತಾರೆ ಕ್ರಮ. ಶುಕ್ರವಾರ ಪೊಲೀಸ್ ಅವರು ಬಂದಿದ್ರು ಮೇಡಮ್. ಪೊಲೀಸ್ ಅವ್ರ ಕತೆ ಬಿಟ್ಬಿಡಿ ಇವಾಗ. ಓಕೆ ಆಯ್ತಮ್ಮ ಮೇಡಮ್.